ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೇರವಾಗಿ ಇವತ್ತು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪ್ರಜ್ವಲ್ ಮತ್ತು ರೇವಣ್ಣ ತಾವು ಕೂಡ ಬಿಜೆಪಿ ಪಕ್ಷದಲ್ಲಿ ಮಹಿಳಾ ಕೋಟಾದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ತಾವೊಬ್ಬರು ಮಹಿಳೆಯರು ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರು ಒಂದು ಗಂಭೀರ ಒಂದು ಲೈಂಗಿಕ ಒಂದು ಮಹಿಳೆಯರ ದೌರ್ಜನ್ಯಕ್ಕೆ ಒಳಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ತಮ್ಮ ರಿಯಾಕ್ಷನ್? ಇದು ಒಂದು ಅಸಹ್ಯಕರವಾದ ಒಂದು ಘಟನೆ. ಅವರು ಈಗಾಗಲೇ ಕುಮಾರಸ್ವಾಮಿಗಳು ಅವರು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ದಾರೆ, ಇದು ನಾವು ಈಗಾಗಲೇ ಅದನ್ನ ನಾವು ಆ ತಪ್ಪು ಸಾಬೀತಾದ್ರೆ, ಆ ತಪ್ಪು ನಿಜವಂತದಾದ್ರೆ ಯಾರಿಗೇ ಆದ್ರೂ ಕೂಡ, ನಮ್ಮ ಕುಟುಂಬದ ಸದಸ್ಯರೇ ಆಗಿದ್ರು ಕೂಡ ಅವರು ಶಿಕ್ಷೆಗೆ ಅರ್ಹರು. ಅವ್ರ ಮೇಲೆ ನಾವು ನಮ್ಮ ಜನತಾದಳ ಪಾರ್ಟಿ ಅವ್ರ ಮೇಲೆ ಶಿಕ್ಷೆಗೆ ಗುರಿ ಮಾಡಿಸ್ತೀವಿ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಮಹಿಳೆಯಾಗಿ ಇದೊಂದು ಅಸಹ್ಯಕರವಾದ ಘಟನೆ ಅಂತ ಹೇಳ್ತೀನಿ. ಇದನ್ನ ಮನಸ್ಫೂರ್ತಿಯಾಗಿ ಮಹಿಳೆಯಾಗಿ ಖಂಡಿಸ್ತೇನೆ. ದೇವೇಗೌಡರು ಕೂಡ ಈಗಾಗಲೇ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಎಲ್ಲ ಮುಖಂಡರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಒತ್ತಾಯ ಕೂಡ ಕೇಳಿದ್ರು. ಆದ್ರೆ ದೇವೇಗೌಡರು ಒಂದು ಮೊಮ್ಮಗನ ಕಾಳಜಿ ಅಥವಾ ಗೊತ್ತಿಲ್ಲ, ಅಥವಾ ಮಗನ ರೇವಣ್ಣ ಅವರಿಗೆ ಈ ರೀತಿಯಾಗಿ ಮುಂದೆ ಟಾರ್ಗೆಟ್ ಮಾಡ್ತಾ ವಿರೋಧ ಪಕ್ಷಗಳು ಅಂತಕ್ಕಂಥ ರೀತಿಯಲ್ಲಿ ಉಚ್ಚಾಟನೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ದೇವೇಗೌಡರು. ಸರಿ, ಯಾವುದೇ ಒಂದು ಪ್ರಕರಣ ಬಂದಾಗ ಅದು ನಿಜವಾಗ್ಲೂ ಆರೋಪಿಗಳಾಗ್ತಾರೆ, ಸಡನ್ ಆಗಿ ಅಪರಾಧಿಗಳಂತೂ ಕರೆಯೋದು ನಾವು ತಪ್ಪಾಗ್ತದೆ. ಅದಕ್ಕೆ ಅಂತ ನ್ಯಾಯಾಲಯ ಇರ್ತದೆ, ಅದಕ್ಕೆ ಅಂತ ಅದು ಕೆಲವು ಸಂಸ್ಥೆಗಳಿರ್ತವೆ, ಅವರು ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕಾಗ್ತದೆ. ದೇವೇಗೌಡರು, ನಾನು ಈಗಲೇ ಹೇಳ್ತಿದ್ದೆ, ದೇವೇಗೌಡರಾಗ್ಲಿ ಯಡಿಯೂರಪ್ಪರವರಾಗ್ಲಿ ದೈವ ಪುತ್ರರು. ಅವರು ಇಂತಹ ಇಳಿ ವಯಸ್ಸಿನಲ್ಲಿಯೂ ಕೂಡ ಯಾರೊಬ್ಬ ಸಣ್ಣ ಯುವಕನಿಗೂ ನಾಚಿಸುವಂತೆ ತಮ್ಮ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಓಡಾಡಿಕೊಂಡು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪಕ್ಷವನ್ನ ಸಂಘಟನೆ ಮಾಡಿದವರು ಅವರಿಬ್ಬರ ಬಗ್ಗೆ ಅತಿಯಾದ ಗೌರವ ಇದೆ ಎಲ್ಲರಿಗೂ. ಸೊ ದೇವೇಗೌಡರು ಅಂತ ನಿರ್ಧಾರಗಳನ್ನ ತಕ್ಷಣ ತಗೊಳ್ಳೋದಿಲ್ಲ. ಅವ್ರು ಹಿರಿಯರಿದ್ದಾರೆ, ಅವ್ರಿಗೆ ಎಲ್ಲವೂ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ. ಅವರು ಪ್ರಧಾನಮಂತ್ರಿಗಳಾಗಿದ್ದವರು, ಅಂದ್ರೆ ಅವರು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಯಾರಾದ್ರೂ ಆಗಿದ್ರೆ ಅದು ದೇವೇಗೌಡರು. ಸೊ ಅಂತಹ ಹಿರಿಯ ವ್ಯಕ್ತಿ ಖಂಡಿತವಾಗ್ಲೂ ನ್ಯಾಯಯುತವಾಗಿ ನಡ್ಕೊಳ್ತಾರೆ. ಈಗಾಗಲೇ ಕುಮಾರಸ್ವಾಮಿ ಅವರ ಹೇಳಿಕೆಯೇ ಸಾಕ್ಷಿ ಅದಕ್ಕೆ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇದೊಂದು ಅಸ್ತ್ರವಾಗಿ ಪರಿಣಮಿಸಿದೆ. ಏನಂದ್ರೆ, ಇಂತಹ ಕುಟುಂಬದ ಆಧಾರಿತ ಪಕ್ಷದವರ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು? ಅಲ್ಲ ಸರ್, ಮೈತ್ರಿ ಅದು ಅಲ್ಲ, ಆಗಕ್ ಮುಂಚೆ ಇದು ಯಾವ್ದು ಘಟನೆಗಳು ಬಂದಿರ್ಲಿಲ್ಲ, ಯಾವ್ದು ಘಟನೆ ಬಗ್ಗೆನೂ ಗೊತ್ತಿರ್ಲಿಲ್ಲ. ಬಿಜೆಪಿ ಪಾರ್ಟಿನೇ ಆಗಿರ್ಲಿ, ಜನತಾದಳ ಪಾರ್ಟಿನೇ ಆಗಿರ್ಲಿ, ಈ ರೀತಿ ಕೃತ್ಯಗಳನ್ನ ಸ್ವಾಗತ ಮಾಡೋದಿಲ್ಲ. ಇಂತರದ ಕೃತ್ಯಗಳು ನಿಜವಾಗ್ಲೂ ನಡೆದಿದ್ದಲ್ಲಿ, ಅದು ಸಾಬೀತಾಗಿದ್ದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತಾರೆ, ಶಿಕ್ಷೆಗೆ ಗುರಿಯಾಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.